ಅದೇ ಹೈಪೋಥೆಟಿಕಲ್ ಪ್ರಶ್ನೆಗೆ ನಾವು ಹೆಂಗೆ ಸರ್ ಉತ್ತರ ಕೊಡೋದು? ಅವರೇ ಯಾಕೆ ನಮ್ಮ ಪಕ್ಷಕ್ಕೆ ಬರ್ತಾರೆ ಸರ್? ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸ್ವಾಗತ. ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರ್ತಾರಾ? ಅಲ್ಲ ಹೇಳಿದ್ದು, ಕಾಂಗ್ರೆಸ್ಗೆ ಬರ್ತಾರಾ? ಹಾಂ, ಅದನ್ನು ದಯಮಾಡಿ ನಮ್ಮ KPCC ಅಧ್ಯಕ್ಷರು ಅದಕ್ಕೆ ಉತ್ತರ ಕೊಡ್ಬೇಕು ಸರ್, ಉತ್ತರ ಕೊಡಬೇಕು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಮಾಮಾಚ ಬೈದಂಥ ವ್ಯಕ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸೇರಿಸ್ಕೊಂಡ್ರೆ ಹೆಂಗೆ ಸರ್ ಇದು? ಇಲ್ಲಲ್ಲ, ಈ ರೀತಿ ಬೈದಿಲ್ಲ ಬಿಡಿ. ಯೋಗೇಶ್ವರ್ ಈ ರೀತಿ ಎಲ್ಲ ಬೈಯುವಂಥ ಕೆಲಸವನ್ನು ಮಾಡಿಲ್ಲ. ಅದನ್ನು ಸಮಾಧಾನ ಮಾಡ್ಕೋಬೇಕು. ಅವ್ರ ಪಕ್ಷದ ಇಲ್ಲಿಗೆ ಬಂದಮೇಲೂ ಅದೇ ಚಳಿ ಮುಂದುವರಿಸಿದ್ರೆ ಏನು ಮಾಡೋದು? ಅದರಿಂದ ಯತ್ನಾಳ್ ಅವರು ನೋಡೋಣ, ಕಾಲ ಏನೇನು ಯಾವ ರೀತಿ ಬದಲಾಗುತ್ತೆ ಅನ್ನುವಂಥದ್ದು ನೋಡೋಣ. ನಮಗನ್ಸುತ್ತೆ, ನನಗೆ ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ಅವ್ರು BJPನಲ್ಲೇ ಇರಬೇಕು. BJPನಲ್ಲೇ ಇದ್ದು ಈಗ ಏನು ಕೆಲಸ ಮಾಡ್ತಾರೆ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದನ್ನು ಮುಂದುವರಿಸ್ಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮದು. ಯತ್ನಾಳ್ ಅವರು ನಮ್ಮನ್ನು ಕಂಡ್ರೆ ಆಗಲ್ಲ ಸರ್, CM ಕಂಡ್ರೆ ಆಗಲ್ಲ, ಇವರು DK ಶಿವಕುಮಾರ್ ಕಂಡ್ರೆ ಆಗಲ್ಲ. ಮೈಯೆಲ್ಲ ಉರಿಯೋದು ಕತ್ತವ್ರು ಹೆಸರು ಹೇಳಿರೋರು. 3 ಬೈ ಎಲೆಕ್ಷನಲ್ಲಿ ಜನಗಳು ಕೆಲಸ ಮಾಡಿದ್ದಾರೆ. ಜನಗಳು ಕೆಲಸ ಮಾಡಿ ನಾವು ಗೆದ್ದಿರುವಂಥದ್ದು ಬೈ ಎಲೆಕ್ಷನಲ್ಲಿ. ಯತ್ನಾಳ್ ಬಂದು ಕೆಲಸ ಮಾಡಿದ್ರೆ ಇಲ್ಲಿ ಚನ್ನಪಟ್ಟಣದಲ್ಲಿ ಯತ್ನಾಳ್ ಬಂದ್ರಾ? ಸಂಡೂರಲ್ಲಿ ಯತ್ನಾಳ್ ಬಂದ್ರಾ? ಏನಿಲ್ಲಲ್ಲ. ದಯಮಾಡಿ ತಾವು ಬೂತ್ ವೈಸ್ ಒಂಚೂರು ವೆರಿಫೈ, ನಾನು ಕಳ್ಕೊಡ್ತೀನಿ, ಒಂಚೂರು ವೆರಿಫೈ ಮಾಡಿ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಓಟ್ ಹಾಕ್ಯವ್ರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಸಮುದಾಯ ವೈಸು ನಾವು ರೆಡಿ ಮಾಡ್ಕೊಂಡಿದ್ದೀವಿ, ಭಾಳ ಸ್ಪಷ್ಟವಾಗಿದೆ ಅದು ಎಲ್ಲೆಲ್ಲಿ ಯಾವ್ಯಾವ ಸಮುದಾಯ. ಈ ಚನ್ನಪಟ್ಟಣದಲ್ಲೇ ನೋಡಲಿವೆ ನೀವು, ಸುಮಾರು ಒಂದು 30 ಬೂತ್ಗಳಲ್ಲಿ JDSಗೆ 2 ಓಟ್ ಬಂದಿದ್ರೆ ನಮ್ಗೆ 900 ಚಿಲ್ಲರೆ ಓಟ್ ಬಂದಿಲ್ವಾ? ಆ ಥರ ಗೊತ್ತಾಗ್ಬಿಡುತ್ತೆ. ಬೂತ್ ವೈಸ್ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾರು ಯಾವ ಸಮುದಾಯ ಯಾರು ಓಟ್ ಮಾಡಿದ್ದಾರೆ ಏನು ಎತ್ತ ಅನ್ನುವಂಥ ಸಂಪೂರ್ಣ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ನನ್ನ ಫೋಟೋ ಹೊಡಿಬೇಕು ಈಗ ಬೇಡ, ಅವಾಗ ಹೊಡೆಯೋಕ್ಕೆ ಬಂದಾಗ ಎಲ್ಲ ಇವಿದ್ದಾಗ ಹೋಗೋದು. ಹಾಂ, ನೋಡಿರಿ ಹೊರಟಾಗ ತೆಗ್ದಿರ್ತಾರೆ. ಥ್ಯಾಂಕ್ ಯು ಸರ್.